ನಿಜವಾಗಿಯೂ ಮೋಸ ಮಾಡಿದವರು ಯಾರು? ಬೆಣ್ಣೆ ಮಾರುವವನ ಅಥವಾ ಬ್ರೆಡ್ ತಯಾರಿಸುವವನ? ಬನ್ನಿ ಸತ್ಯವನ್ನು ತಿಳಿಯೋಣ. ನಾನೀಗ ನಿಮ್ಮ ಮುಂದೆ ಒಂದು ಒಳ್ಳೆ ಕತೆ ತಗೊಂಡು ಬಂದಿದ್ದೀನಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ತಕ್ಷಣ ಯಾರನ್ನಾದ್ರೂ ತಪ್ಪು ಹಿಡಿತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ತಪ್ಪು ಯಾರ್ದು ಅಂತ ಒಮ್ಮೆ ಆದ್ರೂ ನಿಂತು ಯೋಚಿಸ್ತೀವ? ಇಲ್ಲ. ಒಂದು ಸಣ್ಣ ಪಟ್ಟಣದಲ್ಲಿ ರಾಘವ ಅಂತ ಒಬ್ಬ ಬೇಕರಿ ಮಾಲೀಕ ಇರ್ತಾನೆ. ಅವನು ತುಂಬಾ ಪರಿಶ್ರಮಿ. ಪ್ರತಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಒಲೆ ಹಚ್ಚಿ ಇಟ್ಟು ಮೆದು ಮಾಡಿ ಹೊಸ ಹೊಸ ಬ್ರೆಡ್ ಗಳನ್ನ ತಯಾರಿಸ್ತಾ ಇರ್ತಾನೆ. ಅವನ ಬೇಕರಿಯ ಸುವಾಸನೆಗೆ ಜನ ಆಕರ್ಷಿತರಾಗ್ತಾರೆ. ರಾಘವ ಅವರ ಬ್ರೆಡ್ ಎಂದರೆ ಗುಣಮಟ್ಟದ್ದು ಎಂದು ಎಲ್ಲರೂ ಹೇಳ್ತಾ ಇರ್ತಾರೆ. ಹೀಗೆ ಪ್ರತಿದಿನವೂ ರಾಘವ ಸುಂದರ್ ಎಂಬ ಬೆಣ್ಣೆ ಮಾರಾಟಗಾರನಿಂದ 1 ಕಿಲೋ ಬೆಣ್ಣೆ ತೆಗೆದುಕೊಳ್ತಾ ಇರ್ತಾನೆ. ಸುಂದರ್ ಸರಳ ವ್ಯಕ್ತಿ. ಅವನಿಗೆ ಹೆಚ್ಚು ಆಸ್ತಿ ಇರಲಿಲ್ಲ, ಆದ್ರೆ ಅವನಿಗೆ ಒಂದು ದೊಡ್ಡ ಆಸ್ತಿ ಇತ್ತು, ಅದು ಪ್ರಾಮಾಣಿಕತೆ. ಒಂದು ದಿನ ರಾಘವ ಬೆಣ್ಣೆಯನ್ನ ತೂಕದ ಯಂತ್ರದಲ್ಲಿ ತೂಕ ಹಾಕ್ತಾನೆ. ತೂಕ ಸ್ವಲ್ಪ ಕಡಿಮೆ ತೋರಿಸುತ್ತೆ. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿರುತ್ತೆ. ಇದೇನಿದು, 1 ಕಿಲೋ ಎಂದರೆ 1 ಕಿಲೋ ಇರಬೇಕಲ್ವಾ, ಯಾಕೆ ಇಷ್ಟೊಂದು ಕಡಿಮೆ ತೋರಿಸ್ತಾ ಇದೆ ಎಂದು ಮನಸ್ಸಿನಲ್ಲಿ ಅನುಮಾನ ಹುಟ್ಟುತ್ತೆ. ಸುಂದರ್ ನನ್ನನ್ನ ಮೋಸಗೊಳಿಸ್ತಿದ್ದಾನಾ ಅಂತ. ಆ ಕೋಪದಲ್ಲಿ ರಾಘವ ಸುಂದರನನ್ನ ಪ್ರಶ್ನೆ ಮಾಡ್ತಾನೆ, ಏನಿದು ಬೆಣ್ಣೆ ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತ. ಆಗ ಸುಂದರ್ ಶಾಂತವಾಗಿ ಉತ್ತರಿಸ್ತಾನೆ, ನಾನು ಮೋಸ ಮಾಡುವವನಲ್ಲ. ಆದರೆ ರಾಘವ ಇದನ್ನ ಒಪ್ಕೊಳ್ಳೋದಿಲ್ಲ. ಅವನು ನ್ಯಾಯಾಲಯಕ್ಕೆ ದೂರು ಕೊಡ್ತಾನೆ. ನ್ಯಾಯಾಲಯದ ದಿನ ಬಂದೇ ಬಿಡುತ್ತೆ. ಗ್ರಾಮಸ್ಥರು ಕುತೂಹಲದಿಂದ ನ್ಯಾಯಾಲಯಕ್ಕೆ ಬರ್ತಾರೆ. ನ್ಯಾಯಾಧೀಶರು ಗಂಭೀರವಾಗಿ ಕೇಳ್ತಾರೆ, ಸುಂದರ್, ನೀನು ಕಡಿಮೆ ತೂಕದ ಬೆಣ್ಣೆ ಮಾರುತ್ತೀಯಾ? ಆಗ ಸುಂದರ್ ತಲೆ ತಗ್ಗಿಸಿ ಹೇಳ್ತಾನೆ, ಸ್ವಾಮಿ, ನನ್ನ ಬಳಿ ತೂಕದ ಯಂತ್ರ ಇಲ್ಲ, ಆದರೆ ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ. ಆಗ ನ್ಯಾಯಾಧೀಶರು ಕೇಳ್ತಾರೆ, ಹಾಗಾದರೆ ತೂಕವನ್ನು ಹೇಗೆ ಅಳೆಯುತ್ತೀಯಾ ಅಂತ. ಸುಂದರ್ ಉತ್ತರಿಸುತ್ತಾನೆ, ಪ್ರತಿದಿನ ನಾನು ರಾಘವ ಅವರ ಬೇಕರಿಯಿಂದ 1 ಕಿಲೋ ಬ್ರೆಡ್ ತೆಗೆದುಕೊಳ್ತೀನಿ. ಅದೇ ನನ್ನ ತೂಕದ ಮನದಂಡ. ಒಂದು ತಕ್ಕಡಿಯಲ್ಲಿ ಬ್ರೆಡ್ ಇಟ್ಟು ಇನ್ನೊಂದರಲ್ಲಿ ಬೆಣ್ಣೆ ಇಟ್ಟು ಸಮಭಾರವಾಗುವಷ್ಟು ತೂಕ ಹಾಕ್ತೇನೆ ಎಂದು ಸುಂದರ್ ಹೇಳ್ತಾನೆ. ನ್ಯಾಯಾಲಯದಲ್ಲಿ ಮೌನ ಆವರಿಸುತ್ತೆ. ಎಲ್ಲರ ಕಣ್ಣು ರಾಘವನ ಕಡೆಗೆ ತಿರುಗುತ್ತೆ. ನ್ಯಾಯಾಧೀಶರು ರಾಘವನನ್ನು ಕೇಳ್ತಾರೆ, ನೀನು ಮಾರುವ ಬ್ರೆಡ್ ನಿಜವಾಗಿಯೂ 1 ಕಿಲೋ ಇದೆಯೇ ಎಂದು. ಆ ಪ್ರಶ್ನೆಗೆ ರಾಘವನ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು. ಕೆಲವು ತಿಂಗಳುಗಳ ಹಿಂದೆ ಹಿಟ್ಟಿನ ಬೆಲೆ ಹೆಚ್ಚಾದ ಕಾರಣ ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಲು ಆರಂಭಿಸಿರ್ತಾನೆ. ಸ್ವಲ್ಪ ಕಡಿಮೆ ಮಾಡಿದರೆ ಏನಾಗುತ್ತೆ ಅಂತ ರಾಘವ ತಿಳ್ಕೊಂಡಿರ್ತಾನೆ. ಆ ಸ್ವಲ್ಪ ಇಂದು ರಾಘವನ ಎದುರು ದೊಡ್ಡ ಸತ್ಯವಾಗಿ ನಿಂತಿತ್ತು. ನ್ಯಾಯಾಧೀಶರು ತೀರ್ಪು ನೀಡುತ್ತಾರೆ, ತಪ್ಪು ಮಾಡಿದವನು ಸುಂದರ್ ಅಲ್ಲ, ರಾಘವನೇ ಎಂದು. ರಾಘವ ಕಣ್ಣೀರಿಟ್ಟು ತಾವು ಇತರರನ್ನು ತಪ್ಪು ಹಿಡಿಯುವ ಮೊದಲು ತಮ್ಮ ತಪ್ಪನ್ನು ನೋಡಬೇಕಿತ್ತು ಎಂದು ರಾಘವ ಪಶ್ಚಾತ್ತಾಪ ಪಡ್ತಾನೆ. ಅವನು ಸುಂದರ್ ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳ್ತಾನೆ. ಸುಂದರ್ ಮೃದುವಾಗಿ ನಕ್ಕು ಹೇಳ್ತಾನೆ, ತಪ್ಪು ಮಾಡುವುದು ಮಾನವೀಯ, ಆದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಮಹಾನ್ ಗುಣ ಅಂತ. ಇದರಿಂದ ನಾವೇನ್ ಪಾಠ ಕಲಿತೀವಿ ಅಂದ್ರೆ, ನಾವು ಏನ್ ಕೊಡ್ತೀವೋ ಅದೇ ನಮ್ಗೆ ಮರಳಿ ಬರುತ್ತೆ. ನಾವು ಅಳತೆಯಲ್ಲಿ ಮೋಸ ಮಾಡಿದರೆ ಜೀವನವು ನಮ್ಮನ್ನು ಅಳೆಯುತ್ತದೆ. ಯಶಸ್ಸು ಕೇವಲ ಪ್ರತಿಭೆಯಿಂದ ಸಿಗೋದಿಲ್ಲ, ಅದಕ್ಕೆ ನಿಷ್ಠೆ ಬೇಕು, ಪ್ರಾಮಾಣಿಕತೆ ಬೇಕು. ಒಮ್ಮೆ ನಂಬಿಕೆ ಕಳೆದು ಹೋದರೆ ಅದನ್ನ ಮತ್ತೆ ಗಳಿಸಲು ವರ್ಷಗಳೇ ಬೇಕಾಗುತ್ತೆ. ಇತರರನ್ನು ತಪ್ಪು ಹಿಡಿಯುವ ಮೊದಲು ಒಮ್ಮೆ ನಮ್ಮ ಮನಸ್ಸಿನ ತೂಕವನ್ನು ತೂಗೋಣ. ನಿಜ ತೂಕ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಲ್ವಾ? ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.